ದೇವರು ನಮಗೆ ಸ್ತೋತ್ರವಾಗಲಿ. ಬಹಳಷ್ಟು ಸಂತೋಷ ಹುಟ್ಟುವುದರಿಂದ ನಮ್ಮ ಸಂಗಡ ಮಾತನಾಡಿದರೆ ಸಭಾ ದಿನದಲ್ಲಿ ದೇವರು ವಾಕ್ಯದ ಕಡೆಗೆ ಹೋಗೋಣ. ಎಲ್ಲರೂ ನಿಶ್ಶಬ್ದವಾಗಿ ಮಾತಾಡಬಾರ್ದು ದಯಮಾಡಿ. ಯೆಶಾಯ ಬರೆದ ಪತ್ರಿಕೆ ಪ್ರವಾದನೆ ಬರೆದ ಗ್ರಂಥ 53ನೇ ಸಂಧಿ ವಚನ 53ನೇ ವಚನ 5ನೇ ಓದಿ. 53ನೇ ಸಂಧಿ 5ನೇ ವಚನ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ವಿಶ್ರಾಂತಿಯುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸನೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳೆದಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿದಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನ ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲಿಲ್ಲ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಗಳಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನರ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮಲಗಿದರು. ಅವನು ಯಾರ ಅನ್ಯಾಯವನ್ನು ಮಾಡದಿದ್ದನು, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರು. ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ನಿಟ್ಟರು. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುತ್ತುವರಿದ ದೇವರು ನಮ್ಮ ಪಾಪದ ಕಡೆಗಾಗಿ ದೇವರು ಜಜ್ಜಲ್ಪಟ್ಟಿದ್ರಿ. ಯಾಕಂದ್ರೆ ನಮಗೋಸ್ಕರ ಆತನು ಈ ಲೋಕದಲ್ಲಿ ಬಂದು ಆತನು ಏನಂತಿದ್ದಾನ್ರಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಪಾಪದ ಕಡೆಗಾಗಿ, ನಮ್ಮ ಹೊಲಸು ಕೆಲಸದ ಕಡೆಗಾಗಿ, ನಮ್ಮ ದ್ರೋಹದ ಕಡೆಗಾಗಿ ಯಾರಿಗಾಯ್ತ್ರಿ? ಯೇಸು ಕ್ರಿಸ್ತನಿಗೆ ಗಾಯವಾಯಿತು. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸೂಕ್ಷ್ಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನ್ರಿ. ನಮ್ಮ ಪಾಪದ ಕಡೆದಾಗಿ, ನಾವು ಕೆಟ್ಟ ಕೆಲಸದ ಕಡೆದಾಗಿ ದೇವರಾತನು ಜಜ್ಜಲ್ಪಟ್ಟಿದ್ದಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಸಂಧಿ 2ನೇ 25ನೇ ಓದಿ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಸಂಧಿ ವಚನ 25ನೇ. ಇದು 7 ವಿಷಯ ಕಡೆದಾಗಿ ನಾವು ನೋಡೋದಾಗಿದೆ. ಓದಿ ಪಟ್ಟ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ದೇವರು ನಮಗೆ ಸ್ತೋತ್ರವಾಗಲಿ. ನಮ್ಮ ಅಪಾರದಿಂದ ದೇವರು ಸತ್ತು ಹೂಡಲ್ಪಟ್ಟಿದ್ದಾರೆ ನಮ್ಮ ಪಾಪದ ಕಡೆದಾಗಿ. ಆದರೂ ಸಹ ನಾವು ದೇವರ ಸಮ್ಮುಖದಲ್ಲಿ ಬರಲಿಕ್ಕೆ ಯೋಗ್ಯರಲ್ಲ. ಯಾಕಂದರೆ ನಾವು ಆತನ ಮಕ್ಕಳು. ಆತನು ನಮಗೋಸ್ಕರ ದೇವರು ಜಜ್ಜಲ್ಪಟ್ಟಿದ್ದಾನೆ. ಇವತ್ತು ನಾವು ಮರಣಾಂಧಕಾರ ರೋಗದಲ್ಲಿಲ್ಲ, ನಾವು ದೇವರು ನಮಗೋಸ್ಕರ ಜಜ್ಜಲ್ಪಟ್ಟಿದ್ದಾನ್ರಿ. ಆತನ ಶಿಲುಬೆ ಮೇಲೆ ಜಜ್ಜಲ್ಪಟ್ಟಿದ್ದಾನ್ರಿ. ನಮ್ಮ ಪಾಸುಂಡಗಳಿಂದ ದೇವರು, ಆತನ ಪಾಸುಂಡಗಳಿಂದ ನಮಗೆ ಗುಣವಾಗ್ಯದ್ರಿ. ಯಾರ ಪಾಸುಂಡಗಳಿಂದ? ಆತನು ನಮಗೋಸ್ಕರ ಪೆಟ್ಟುಗಳನ್ನು ತಿಂದಿದ್ದಾನ್ರಿ. ನಮಗೋಸ್ಕರ ಶಿಲುಬೆ ಮೇಲೆ ರಕ್ತಗಳನ್ನು ಸುರಿಸಿದನ್ರಿ. ನಮ್ಮ ಪಾಪದ ಕಡೆದಾಗಿ, ನಮ್ಮ ದ್ರೋಹದ ದೆಸೆಯ ಕಡೆದಾಗಿ ಅವನ ಬಾಸಂಡುಗಳಿಂದ ನಮಗೆ ಗುಣವಾಯಿತು. ಹೇಗೆಂದರೆ 1 ಪೇತ್ರ 2ನೇ ಸಂಧಿ 23ನೇ. 1 ಪೇತ್ರ 2ನೇ ಸಂಧಿ 23ನೇ. 1 ಪೇತ್ರ 2ನೇ ಸಂಧಿ 23 ವಚನ. ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವುದಾಗ ಯಾರನ್ನು ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಂತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನಾವು ಪಾಪ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆಮೆನ್. ದೇವರು ನಮಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಅನೇಕ
ಯೇಸು ಕ್ರಿಸ್ತನು ಬೈದಾರಿ, ಹೊಡೆದಿದ್ದಾರೆ, ಚಿತ್ರ ಹಿಂಸೆ ಪಡಿಸ್ತಾರೆ. ಆದ್ರೂ ಸಹ ಅವರು ನಮ್ಮ ಪಾಪದ ಕಡೆದಾಗಿ, ನಮ್ಮ ದ್ರೋಹದ ಕಡೆದಾಗಿ ಅವನು ಇದು ನೆರವೇರಬೇಕೆಂಬುದಾಗ ಅವನು ಏನ್ ಮಾಡಿದಾನ್ರಿ? ಆ ಚಿತ್ರ ಹಿಂಸೆಯನ್ನು ತಾಳಿಕೊಂಡಿದ್ದಾನೆ. ಇವತ್ತು ನಾವು ಬೇರೆ ಕಡೆ ನಾವು ತಾಳ್ಕೊಳ್ತೇವ, ನಾವು ಬೇರೆ ಕಡೆ ನಾವು ಚಿಂತೆ ಪಡಿಸ್ತೇವ. ಇವತ್ತು ಯಾರಾದ್ರೂ ನಾವು ಹೊಡಿಲತ್ತಾರಂದ್ರೆ ನಾವು ಉಲ್ಟಾ ಬೈತೇವೆ. ಆದರೆ ದೇವರು ಈ ಲೋಕದ ಪಾಪದ ಕಡೆದಾಗಿ ದೇವರು ಮೌನವಾಗಿದ್ದೇನ್ರಿ. ಅವ್ರು ಚರ್ಚಲ್ಪಟ್ಟಿದ್ದಾನ್ರಿ. ಎಲ್ಲಿ ಚರ್ಚಲ್ಪಟ್ಟಿದ್ದಾನ್ರಿ? ಶಿಲುಬೆ ಮೇಲೆ. ವಾರಗತದ ಶಿಲುಬೆ ಅಂದ್ರೆ 1.5 ಕ್ವಿಂಟಲ್ ಅದು. ಕಾಲಿನ ಒಂದು 25 kg ಎತ್ತಲಕ್ಕೆ ನಮಗೆ ಕಷ್ಟ ಆಗ್ತದೆ. ಆದರೆ ಯೇಸು ಕ್ರಿಸ್ತನು ಅಂತ ಒಂದು ಕಾಲಲ್ಲಿ ಚಪ್ಪಲಿ ಇಲ್ಲ, ಚಪ್ಪಲಿ ಇಲ್ಲದೆ ಮುಳ್ಳಿನಲ್ಲಿ ಒಂದು ಘೋರವಾದ ಶಿಕ್ಷೆ ಆತನು ನಮಗೋಸ್ಕರ ಯಾತನೆ ಪಡ್ತಾನ್ರಿ. ಯಾಕೆ? ನನ್ನ ಮಕ್ಕಳ ಕಡೆದಾಗಿ, ನಮ್ಮ ಪಾಪದ ಕಡೆದಾಗಿ, ನಮ್ಮ ದ್ರೋಹದ ದೆಸದ ಕಡೆದಾಗಿ ದೇವರು ಮೌನವಾಗಿ ಉಳಿದಿದ್ದನ್ರಿ. ಅದೇ ಪ್ರಿಯ ಸೋದರ ಸೋದರಿಯರೇ, ಅವನು ಬಾಸುಂಡಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳೆಯುತ್ತಿದ್ದೆವು. ಪ್ರತಿಯೊಬ್ಬರು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಾನೇ ತಗ್ಗಿಸಿಕೊಂಡನು. ಆಮೆನ್. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನಮಗೋಸ್ಕರ, ನಮ್ಮ ಪಾಪಕ್ಕೋಸ್ಕರ ಯೆಹೋವ ದೇವರು ಆ ಮಗನ ಮೇಲೆ ಆ ಮಗನಂದ್ರೆ ಯಾರ್ರಿ? ಯೇಸು ಕ್ರಿಸ್ತನ ಮೇಲೆ ಹಾಕಿದನ್ರಿ. ಇವನು ನಮಗೋಸ್ಕರ ಈ ಮಗನು ಶಿಕ್ಷೆ ಆಗಬೇಕೆಂಬುದಾಗಿ, ಈ ಮಗನು ಶಿಕ್ಷೆ ಆಗಬೇಕೆಂಬುದಾಗಿ ಆ ಮಗನು ಒಪ್ಪಿಕೊಂಡಿದ್ದಾನ್ರಿ. ಇವತ್ತು ನಾವು ನೋಡ್ತಿದ್ದೆವು ಮತ್ತಾಯ ಬರೆದ ಸುವಾರ್ತೆ 13ನೇ, ಮತ್ತಾಯ ಬರೆದ ಸುವಾರ್ತೆ 24ನೇ ಸಂಧಿ ವಚನ 63ನೇ ಓದಿ. 63ನೇ ವಚನ. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದು ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ ಯೇಸು, ನೀನೇ ಹೇಳಿದಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸ್ವರ್ಗಶಕ್ತನು ಬಲಗಡೆಯಲ್ಲಿ ಆಸೀನನಾಗಿರುವನು. ಆದರೆ ಅಲ್ಲಿ ಹೇಳೋದು ಆ ರಾಜ್ಯನ ಏನ್ ಮಾಡಿದನ್ರಿ? ಮಹಾಯಾಜಕನ ಮಹಾಯಾಜಕನಿಲ್ಲ, ಮಹಾಕುಮಾರನು ಸರ್ವಶಕ್ತನ ಬಲಗಡೆ. ಯಾಜಕರು ಯಾರು? 26ನೇ ಸಂಧಿ ಓದು. 26 ನೀವು 26 ಸಂಧಿ 63. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕರು ಯೇಸುನ ಹತ್ರ ಒಳಗೆ ಏನ್ ಮಾಡಿದ್ರು? ಮಹಾಯಾಜಕನ ಮುಂದೆ ಯೇಸುವಿಗೆ ಒಯ್ದು ನಿಲ್ಲಿಸರು. ನೀನು ಯಾರು? ಬರಬೇಕಾದ ಕ್ರಿಸ್ತನೋ? ನೀನು ಯಾರು ಎಂದಾಗ ದೇವರೇನಂದನ, ಅದೇ ನಿನ್ನ ಬಾಯಿನಲ್ಲಿ ನೀನೇ ಅಂತ ಎಂಬುದಾಗಿ ಯೇಸು ಕ್ರಿಸ್ತನ ಅಂತಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನೀತಿವಂತನು, ಆಲೋಚನಕರ್ತನು, ಪರಬ್ರಹ್ಮಿ ದೇವರು ನಮಗೋಸ್ಕರ ದೇವರು ಮೌನವಾಗಿಟ್ಟಿದ್ದನ್ರಿ. ನಮ್ಮ ಪಾಪದ ಕಡೆದಾಗಿ ದೇವರು ಜಜ್ಜಲ್ಪಟ್ಟಿದ್ದನ್ರಿ. ಆತನ ಬಾಸುಂಡಗಳನ್ನು ನಮ್ಮನ್ನು ಗುಣಪಡಿಸಿದನ್ರಿ. ಮತ್ತು ಬಾಯಿ ತೆರಲಿಲ್ಲ. ವ್ಯರ್ಥಸ್ಥಾನಕ್ಕೆ ಒಯ್ಯಲ್ಪಟ್ಟಿರುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವ ಕತ್ತೆ ಮರಿಯಂತೆಯೂ ಮುಂದೆ ಮೌನವಾಗಿರುವ ಕುರಿಯು ಹಾಗೂ ಇದ್ದನು. ಬಾಯಿ ತೆರಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಪ್ರಕಾರ ಒಂದು ಕುರಿ ಮರಿ ನೋಡ್ರಿ, ಒಂದು ಕುರುಬನ್ನು ಕತ್ತರಿಸುವಾಗ ಅದು ಮೌನವಾಗಿ, ಹಾಗೆ ಯೇಸು ಕ್ರಿಸ್ತನ ಅಷ್ಟು ಚಿತ್ರ ಹಿಂಸೆ ಪಡೆದ್ರು ಸಹ ಮೌನವಾಗಿ ಇದ್ದಿದ್ದನ್ರಿ. ಬಡಿದಿದ್ದಾರೆ, ಚಿತ್ರ ಹಿಂಸೆ ಪಡಿಸಿದ್ದಾರೆ, ಆದರೂ ಸಹ ದೇವರು ಮೌನವಾಗಿ ಇದ್ದಿದ್ದನ್ರಿ. ಅಂತ ದೇವರು ನೀತಿವಂತ ದೇವರು, ಆಲೋಚನಕರ್ತನು, ಪರಬ್ರಹ್ಮಿ ದೇವರು. ಇಂಥ ದೇವರಲ್ಲಿ ನಾವು ಆತನ ಮಕ್ಕಳಾಗಲಿಕ್ಕೆ ಎಷ್ಟೋ ನಮಗೆ ಧನ್ಯತೆ. ನಾವು ಎಷ್ಟೋ ಜನರು ಆತನ ಮಕ್ಕಳಾಗಲಿಕ್ಕೆ ಇಷ್ಟಪಡೋರು. ಆದರೆ ದೇವರು ನಮ್ಮ ಕಡೆದಾಗಿ, ನಮ್ಮ ಪಾಪದ ಕಡೆ ದೇವರು ಪೂಜೆಗಳು ಪ್ರಾಣ ಕೊಡ್ತಾನೆ. ನಾವು ಆತನ ಮಕ್ಕಳಾಗಿ ಯಾವಾಗಲೂ ಜೀವಿಸಿದ್ರೆ ಮಾತ್ರ ನಾವು ಆತನ ಮಕ್ಕಳಾಗಿ ಅರ್ಹತೆ ಇರ್ತೇವೆ. ಇಲ್ಲೋದರೆ ನಾವು ಜೀವಿಸಲೋದ್ರೆ ಆತನ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲರ ಬರೆದ ಕೃತ್ಯಗಳು 8ನೇ ಸಂಧಿ ವಚನ 32 ವಚನ ಓದಿ. ಅಪೊಸ್ತಲರ ಬರೆದ ಪತ್ರಿಕೆ 8ನೇ ಸಂಧಿ ವಚನ 32.
ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂದರೆ, ಮಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ಕುರಿಮರಿಯ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತೆ ಆತನು ಬಾಯಿ ತೆರಲೇ ಇಲ್ಲ. ಆಮೆನ್, ಹಲ್ಲೆಲೂಯಾ. ಅವನು ಎಂತ ದೇವರು, ಅಂತ ಮಧ್ಯಸ್ಥಾನಕ್ಕೆ ಒಯ್ಯಂತ ತಂದೆಯಾದ ದೇವರು ಇವತ್ತಿನ ಸಮಯದಲ್ಲಿ ಒಂದು ಕ್ಷಣ ಮಾತ್ರ ಯೇಸು ಕ್ರಿಸ್ತನ ರಾಜ್ಯ ಅವರೇ, ಭೂಲೋಕ ಎಲ್ಲ ಅವ್ರದ್ದೇ, ಸೃಷ್ಟಿ ಮಾಡಿದ ಯೇಸು ಕ್ರಿಸ್ತನೇ. ಒಂದು ಮಾತು ಇದು ಮಾಡಿದರೆ ಯಾಕೆ ಕಡೆದವ್ರು ದೇವರು ಮೌನವಾಗಿದ್ದಾರೆ ಅಂದರೆ, ಉಣ್ಣೆ ಕತ್ತರಿಸುವ ಮೌನವಾಗಿದ್ದಾರೆ ದೇವರು. ಇವು ನನ್ನ ಮಕ್ಕಳು ಪಾಪಗಳಿಗೋಸ್ಕರ ತುಳಿಸಲ್ಪಡೋದಕ್ಕಾಗಿ ದೇವರು ಮೌನವಾಗಿ ಕುಂತಿದ್ದಾರೆ. ಮೌನವಾಗಿ ಯಾವ ಪ್ರಕಾರವನ್ನು ಕುರಿಮರಿಗೆ ಕತ್ತರಿಸ್ತಾರೋ ಒಂದು ಕೂದಲು, ಹಾಗೆ ದೇವರು ಮೌನವಾಗಿ ಕುಂತಿ ಒಂದು ಮಾತ್ರ ಬಾಯಿ ತೆರಲಿಲ್ಲ, ಒಬ್ಬರಿಗಾದರೂ ಒಂದು ಮಾತಾಡಲಿಲ್ಲ. ದೇವರು ಮೌನವಾಗಿ ಎಷ್ಟು ಚಿತ್ರ ಪಡಿಸಿದ್ದಾರೆ, ಮುಖದ ಮೇಲೆ ಉಳಿದಿದ್ದಾರೆ, ಹೊಡೆದಿದ್ದಾರೆ, ಅನೇಕ ದೇವರು ಪಡಿಸಿದ್ದಾರೆ. ಆದರೂ ಸಹ ಜನರು ಎಲ್ಲರೂ ಒಂದು ಜನರು ಇವತ್ತಿನ ಸಮಯದಲ್ಲಿ ಯಾಕಂದರೆ ದೇವರು ಅಷ್ಟು ಚಿತ್ರ ಪಡೋದು ಸಹ ದೇವರು ಮೌನವಾಗಿ ಕುಂತಿದ್ದಾರೆ. ಯಾಕಂದರೆ ನಮ್ಮ ಪಾಪದ ಕಡೆಯಲ್ಲಿ ಇನ್ನು ಮುಂದೆ ನಾವು ಹೋಗಾದನೋ, ಇನ್ನು ನಾವು ಕಷ್ಟದನೋ, ಇನ್ನೊಂದು ದುಃಖದ ಏನಿಲ್ಲ, ಆತನ ಮಕ್ಕಳಾಗಿದ್ದರೆ ದೇವರು ನಮ್ಮನ್ನು ಎಂದಿ ಕೈ ಬಿಡಲ್ಲ. ಆತನ ಮಕ್ಕಳಾಗಿ ನಾವು ಜೀವಿಸಬೇಕ್ರಿ. ಹಿಂಸೆಯು ನ್ಯಾಯದಿಂದ ಕೊಡಲ್ಪಟ್ಟನು. ಇವನ ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಾಂಗಗಳ ದ್ರೋಹಗಳ ದಶೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮುರುಗಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರ ಈ ಹಿಂಸೆಗಳನ್ನು ಇವರು ಯಾರ ಕಾರಣದಾಗಿ ಬಂದಿದ್ದಾರೆ ದೇವರಿಗೆ ಅಂದರೆ, ನಮ್ಮ ಜನರಿಗೋಸ್ಕರ, ನಮ್ಮ ಜನರ ದ್ರೋಹಗಳ ದಶೆಯಿಂದ ದೇವರಿಗೆ ಇಂಥದೊಂದು ಕಷ್ಟ ಬಂದ್ರಿ. ನಮ್ಮ ಪಾಪದ ದೆಸೆಯಿಂದ, ನಮ್ಮ ದ್ರೋಹದಿಂದ, ನಮ್ಮ ಆಲೋಚನೆಯಿಂದ, ಪಾಪದ ಆಲೋಚನೆಯಿಂದ ದೇವರಿಗೆ ಕಷ್ಟ ಹಿಂಸೆಗಳನ್ನು ದೇವರು ತಾಳಿಕೊಂಡಿದ್ದನು. ಆತನು ಜಜ್ಜಲ್ಪಟ್ಟಿದ್ದನ್ರಿ. ದೇವರು ನಮಗೆ ಸ್ತೋತ್ರವಾಗಲಿ. ಅವನು ಎಂಥ ದೇವರು, ನೀತಿವಂತನು, ಆಲೋಚನೆ ಕರ್ತನು, ಪರಾಕ್ರಮಿ ದೇವರು. ಆದರೂ ಸಹ ದೇವರು ಅನೇಕ ಒಂದು ದೇವರು ಕಾರ್ಯ ಮಾಡಿದನ್ರಿ ನಮ್ಮ ಪಾಪದ ಕಡೆದಾಗಿ. ಆದರೆ ಅವನು ಕಾರ್ಯವು ನ್ಯಾಯವಾಗಿಯೂ ಮಾಡಿದರು. ಅವನ ಬಾಯಿಯು ಯಾವ ವಂಚನೆಯೂ ಇಲ್ಲದಿದ್ದರು. ಅವನು ಸತ್ತಾಗ ದುಷ್ಟರ ಮಧ್ಯೆ ಆದರೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಸತ್ತರು ಯಾರ ಮಧ್ಯದಲ್ಲಿ ಸತ್ತರಿ? ದುಷ್ಟರ ಮಧ್ಯದಲ್ಲಿ ಸತ್ತಿದಂತೆ. ಒಂದು ಕ್ರೂರ ಜನರ ಮಧ್ಯದಲ್ಲಿ, ಒಂದು ಪಾಪಿಗಳ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಸತ್ತನು. ಆದರೆ ಪುಷ್ಟರ ಮಧ್ಯದಲ್ಲಿ ಶಿಷ್ಯರು ಎಲ್ಲರೂ ಒಂದು ಮತ್ತಾಯನ ಮಧ್ಯದಲ್ಲಿ ಬಂದು ಆ ಸಮಾಧಿಯಲ್ಲಿ ಹೂಣಿಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ಎಂಥ ನೀತಿವಂತರಿ, ದೇವರ ಆಲೋಚನೆ ಕರ್ತನ ಪರಾಕ್ರಮಿ ದೇವರು. ನಮ್ಮ ಪಾಪದ ದೆಸೆಯಿಂದ ದೇವರು ಅವನು ಮೌನವಾಗಿದ್ದಾರೆ. ಅವನು ಏನು ಒಂದು ಮಾತಾದರೂ ಯೇಸು ಕ್ರಿಸ್ತನ ಆಡಲಿಲ್ಲ. ನಾವು ಸಹ ನಾವು ದೇವರ ಮಕ್ಕಳಾಗಿ ಆತನ ಸಮ್ಮುಖದಲ್ಲಿ ನಾವು ಜೀವಿಸಬೇಕು. ಕಡೆಯವರೆಗೂ ನಾವು ಜೀವ ಇರುವವರೆಗೆ ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಸತ್ತರು ಸ್ತೋತ್ರ, ಬದುಕಿದ್ದರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ನಾವು ಜೀವ ಇರುವವರೆಗೆ ನಾವು ದೇವರ ಸಮ್ಮುಖದಲ್ಲಿ ಯಾವಾಗಲೂ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸೋಣ, ಆರಾಧಿಸೋಣ, ದೇವರಲ್ಲಿ ಮಹಿಮೆ ಪಡಿಸೋಣ. ಇನ್ನು ನಮಗೆ ಯಾವ ರೋಗ ಇಲ್ಲ. ದೇವರು ನಮ್ಮ ರೋಗಗಳನ್ನು ಆತನ ಬಾಸುಟಗಳಿಂದ ಗುಣವಾಗಿದ್ದರೆ ನಮ್ಮ ರೋಗಗಳೆಲ್ಲ ವಾಸಿಯಾಗಿವೆ. ನಾವು ಯಾವಾಗ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವರಾಗಿ ಆರಾಧಿಸುವರಾಗಿರ್ಬೇಕೆಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡ್ತಿದ್ದರೆ ನಾವು ಯಾವಾಗಲೂ ಎಡಬಿಡದಿರ ದೇವರಲ್ಲಿ ಮಹಿಮೆ ಪಡಿಸಬೇಕು, ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಇವತ್ತಿನ ಸಮಯದಲ್ಲಿ ಎಲ್ಲ ಸಮಯದಲ್ಲಿ, ಎಲ್ಲ ಗಳಿಗೆಯಲ್ಲಿ, ಎಲ್ಲ ರಾತ್ರಿ ಹಗಲು ನಾವು ದೇವರಲ್ಲಿ ಮಹಿಮೆ ಪಡಿಸಬೇಕು. ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡಬೇಕು, ಮುಂಜಾನೆ ಪ್ರಾರ್ಥನೆ ಮಾಡಬೇಕು, ಮಧ್ಯಾಹ್ನ ಪ್ರಾರ್ಥನೆ ಮಾಡಬೇಕು. ಅನೇಕ ಸೇವಕರು ಸಹ ಪ್ರಾರ್ಥನೆ ಮೂಲಕವಾಗಿ ನಮ್ಮ ಸಂಗಡ ಕಲಿಸಿಕೊಟ್ಟಿದ್ದಾರೆ. ನಾವು ಸಹ ಪ್ರಾರ್ಥನೆ ವೀರರಾಗಿ ನಿಲ್ಲಬೇಕ್ರಿ. ನಿಂತರೆ ಮಾತ್ರ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ವಾಕ್ಯವನ್ನು ದೇವರು ನಿಮ್ಮನ್ನು ಆತ್ಮಕ್ಕೆ ಆಹಾರವಾಗಿ ಬರಲಿ. ಆಮೆನ್. ಜೈ ಕ್ರಿಸ್ತ. ಹಲ್ಲೆಲೂಯಾ.